ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಿನ್ನೆ ದಿವಸ ಯುಗಾದಿ ಹಬ್ಬ, ಇವತ್ತು ಚಂದ್ರ ದರ್ಶನ. ಇವತ್ತೆಲ್ಲರೂ ಚಂದ್ರ ದರ್ಶನ ಮಾಡಿ ಇವತ್ತು ಲೋಕದಲ್ಲಿ ಜಗನ್ಮೋಹಿನಿ ಉತ್ಸವ ಅಂತೇಳಿ ಇವತ್ತು ಯುಗಾದಿ ಹಬ್ಬ ಆಗಿ ಎರಡನೇ ದಿವಸ ಸಮುದ್ರ ಮಥನ ಮಾಡಬೇಕಾದ್ರೆ ಮಂದರಗಿರಿ ಪರ್ವತವನ್ನು ದೇವತೆಗಳು ರಾಕ್ಷಸರು ಕಡಿಯುವಾಗ ಆ ಸಮುದ್ರದಲ್ಲಿ ಮೊದಲನೇದಾಗಿ ವಿಷ ಬರುತ್ತೆ. ಅದನ್ನು ಪರಮೇಶ್ವರ ಬಂದು ಆ ವಿಷವನ್ನು ತೆಗೆದುಕೊಂಡು ಅವನು ನೀಲಕಂಠ ಅಂತೇಳಿ ಹೆಸರಾಗುತ್ತೆ. ಮತ್ತು ಮಂದರಗಿರಿ ಪರ್ವತವನ್ನು ಕಡಿದಾಗ ಅದರಲ್ಲಿ ಐರಾವತ, ಕಲ್ಪವೃಕ್ಷ, ಕಾಮಧೇನು ಎಲ್ಲ ಹೂದುಗಳು ಬರುತ್ತೆ. ಅದೇ ರೀತಿಯಾಗಿ ಲಾಸ್ಟಲ್ಲಿ ಅಮೃತ ಬರುತ್ತೆ. ಅಮೃತ ಬಂದಾಗ ದೇವತೆಗಳು ಮತ್ತು ರಾಕ್ಷಸರುಗಳು ನಮಗೆ ಬೇಕು ಅಂತೇಳಿ ಒಬ್ಬರ ಮೇಲೊಬ್ಬರು ಬಿದ್ದು ಗಲಾಟೆ ಮಾಡ್ತಿದ್ದಾಗ ಶ್ರೀಮನ್ನಾರಾಯಣ ಇದನ್ನು ಪರಿಹಾರ ಮಾಡಬೇಕು ಅಂತೇಳಿ ಒಂದು ಮೋಹಿನಿ ಅವತಾರ, ಜಗನ್ಮೋಹಿನಿ ಅವತಾರ, ಸಾಕ್ಷಾತ್ತು ಮೋಹಿನಿ ಅವತಾರ ಅಂದರೆ ಪ್ರಕೃತಿ ಪುರುಷ ಅಂತೇಳಿ. ಪರಮೇಶ್ವರ ಬಂದು ಪುರುಷ, ಪ್ರಕೃತಿ ಬಂದು ಶ್ರೀಮನ್ನಾರಾಯಣ. ಹಾಗಾಗಿ ಮೋಹಿನಿ ಅವತಾರ. ಮೋಹಿನಿ ಅಂದರೆ ಜಗತ್ತನ್ನೇ ಮೋಹಿಸುವಂಥದ್ದು ಅಂತ ಪರಮೇಶ್ವರ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕಾರಣ ಅವನು. ಅಂಥವನೇ ಭಗವಂತನೇ ಮೋಹಿನಿನ ನೋಡಿ ಒಂದು ನಿಮಿಷ ಮೋಹಿಸ್ತಾನಂತೆ. ಅದೇ ರೀತಿಯಾಗಿ ಆ ಮೋಹಿನಿ ಅವತಾರ ಇವತ್ತು ಜಗನ್ಮೋಹಿನಿ ಅವತಾರ ಅಂತೇಳಿ. ಆ ಅಮೃತ ಬಂದಾಗ ದೇವತೆಗಳಿಗೆ ರಾಕ್ಷಸರಿಗೆ ಇಬ್ಬರಿಗೂ ಭಾಗ ಕೊಡಬೇಕು ಅಂತೇಳಿ ಸ್ವಾಮಿಯವರು ಹೆಣ್ಣಿನ ಅವತಾರ ಮೋಹಿನಿ ಅವತಾರ ತಾಳಿ ದೇವತೆಗಳಿಗೆ ಅಮೃತ ಕೊಟ್ಟಿದ್ದ ದಿವಸ, ಮತ್ತು ರಾಕ್ಷಸರಿಗೆ ಸುರಾಪಾನ ಮದ್ಯಪಾನ ಅಂತಾರಲ್ಲ ಅದನ್ನು ಕೊಟ್ಟು ಇದು ಮಾಡಿದ ದಿವಸ. ಹಾಗಾಗಿ ಇವತ್ತು ಯುಗಾದಿ ಹಬ್ಬ ಆಗಿ ಎರಡನೇ ದಿವಸ ಜಗನ್ಮೋಹಿನಿ ಉತ್ಸವ ಅಂತೇಳಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯವ್ರಿಗೆ ಇವತ್ತು ಮೋಹಿನಿ ಅಲಂಕಾರ ಮಾಡಿದ್ವಿ. ಭಾಳ ವಿಶೇಷವಾಗಿ ಅಲಂಕಾರ ತುಂಬ ಚೆನ್ನಾಗಿ ಬಂದಿತ್ತು. ಭಕ್ತಾದಿಗಳೆಲ್ಲ ದರ್ಶನ ಪಡೆದು ಪಾವ ಪುನೀತರಾದರು. ಸರ್ವೇ ಜನ ಸುಖ.